ಲಕ್ಕೇರಿ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಯುತ ಪಾರ್ಥಗೌಡರವರ ಹುಟ್ಟುಹಬ್ಬ ಸಂಭ್ರಮಾಚರಣೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಲಕ್ಕೇರಿ ವಾರ್ಡ್ನ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು, ಯುವಕರ ಆಶಾ ಕಿರಣ, ವಿದ್ಯಾರ್ಥಿ ಮಿತ್ರ ಎಂದೇ ಖ್ಯಾತಿ ಪಡೆದಿರುವ ಯುವ ನಾಯಕರಾದ ಶ್ರೀಯುತ ಪಾರ್ಥಗೌಡರವರ ಹುಟ್ಟುಹಬ್ಬ ಸಂಭ್ರಮಾಚರಣೆಯನ್ನು ನಮ್ಮ ನಿವಾಸದ ಆವರಣದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪಾರ್ಥಗೌಡರು ವಿಶೇಷ ಚೇತನರಿಗೆ ಕೇಕ್ ತಿನ್ನಿಸಿ ಬೆಡ್ಶೀಟ್ ವಿತರಿಸಿದರು. ಈ ಸಂದರ್ಭದಲ್ಲಿ ಕುಟುಂಬಸ್ಥರು, ಸ್ನೇಹಿತರು, ಹಿತೈಷಿಗಳು, ಅಭಿಮಾನಿಗಳು, ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಮಹಿಳಾ ಮುಖಂಡರು, ಕಾರ್ಯಕರ್ತರು ಆಗಮಿಸಿ ಪಾರ್ಥಗೌಡರವರಿಗೆ ಹುಟ್ಟುಹಬ್ಬದ ಶುಭ ಕೋರಿ ಕೇಕ್ ಕತ್ತರಿಸಿ ಹಾರ, ಪೇಟ, ಶಾಲು ಹೊದಿಸಿ ಸನ್ಮಾನಿಸಿದರು. ನಮ್ಮ ಲಕ್ಕೇರಿ ಯುವ ನಾಯಕರು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ವಾರ್ಡಾಧ್ಯಕ್ಷರು ಶ್ರೀ ಕೆ ಪಾರ್ಥಗೌಡರು ಜನ್ಮದಿನವನ್ನು ಏನಿವತ್ತ ಎಲ್ಲ ಅಭಿಮಾನಿಗಳು, ಸ್ನೇಹಿತರು, ಸಹೋದರರು ಎಲ್ಲ ಸೇರಿ ಅವ್ರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಭಗವಂತ ಅವರಿಗೆ ಜನಸೇವೆ ಮಾಡ್ತಕ್ಕಂಥ ಅವಕಾಶ ಕೊಡಲಿ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ BJP ಚುನಾವಣೆಯಲ್ಲಿ ಪಕ್ಷದ ವರಿಷ್ಠರು ಅವ್ರು ಗುರುತಿಸಿ ಒಂದು ಟಿಕೆಟ್ ಕೊಟ್ಟು ಅವ್ರನ್ನ ಜನಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ಕೊತ, ಹಾಗೆ ಅವರಿಗೆ ಹೆಚ್ಚು ಆಯುರು, ಆರೋಗ್ಯ, ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊತಾರೆ. ಹಾಗೆ ಅವರು ರಾಜಕೀಯ ಸೇವೆ ಜೊತೆಗೆ ಸಮಾಜ ಸೇವೆಯಲ್ಲೂ ತಾವು ಮುಗಿಸ್ಕೊಂಡಿದ್ದಾರೆ ಅಂತ ಮಾಡ್ತೀವಿ. ಏನು ಹೇಳ್ತಾರೆ? ಖಂಡಿತ ಅವರು ರಾಜಕೀಯನ ಬದಿಗೊತ್ತಿ ಸಮಾಜ ಸೇವೆ ಮೊದಲು, ಆಮೇಲೆ ರಾಜಕೀಯ ಅಂತಾರೆ. ಎಲ್ಲರೂ ಸಹ ಅವರು ಸೇವೆ ಮಾಡಿರ್ತಕ್ಕಂಥದ್ದು ಎಲ್ಲೂ ಹೇಳ್ಕೊಂಡಿಲ್ಲ. ಅವರು ಸೇವೆ ಮಾಡ್ಕೊಂಡು ಅವ್ರದ್ದೇ ಆದಂಥ ಸಮಾಜಕ್ಕೆ ಕೊಡುಗೆ ಕೊಟ್ಕೊಂಡು, ಸಮಾಜಕ್ಕೆ ನಂಬಿರ್ತಕ್ಕಂಥವ್ರಿಗೆ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು, ಶಿಕ್ಷಣ ಮಾಡ್ತಕ್ಕಂಥ ಮಕ್ಕಳಿಗಿರ್ಬೋದು, ಒಂದು ಬಡಗರಿಗೆ ಕಿಟ್ ಕೊಡ್ತಕ್ಕಂಥದ್ದು ಎಲ್ಲ ಒಂದು ಸಮಾಜಕ್ಕೆ ಕಾರ್ಯಗಳಲ್ಲಿ ತುಂಬ ಅದ್ಭುತವಾಗಿ ಮಾಡ್ಕೊಂಬತ್ತವ್ರೆ. ಅವ್ರ ಮುಂದಿನ ದಿನಗಳಲ್ಲಿ ಹೆಚ್ಚು ಇನ್ನೂ ಸೇವೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದೆ. ಅವರಿಗೆ ಮುಂಬರುವ BJP ಚುನಾವಣೆಯಲ್ಲಿ ಮೊದಲು ಇವರಿಗೆ ಟಿಕೆಟ್ ಕೊಡಲೇಬೇಕು. ನಮ್ಮ ಪರವಾಗಿ ನಾವು ಇವತ್ತು ಹಾಗೆ ಅವರು ರಾಜಕೀಯದಲ್ಲಿ ಸೇವೆ ಸಲ್ಲಿಸ್ತಾ ಇರೋದಕ್ಕಿಂತ ಅವ್ರು ಮಾಡ್ತಕ್ಕಂಥ ಸಮಾಜ ಸೇವೆ ಎಡಗೈಲಿ ಮಾಡಿದ ಬಲಗೈಗೆ ಗೊತ್ತಾಗಬಾರ್ದು, ಆ ರೀತಿಯಾಗಿ ಸೇವೆ ಮಾಡ್ತಾರೆ ಅಂತ ಕೇಳಿದ್ದೀವಿ. ಏನು ಹೇಳ್ತೀವಿ ಸರ್? ಇದಕ್ಕೊಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ನಾವು ಇತ್ತೀಚೆಗೆ ನಿಮಗೆ ಗೊತ್ತಿದೆ, ಕೋವಿಡ್ ಟೈಮಲ್ಲಿ ಜನಗಳು ಯಾವ ಥರ ಸಂಕಷ್ಟದಲ್ಲಿ ಸಿಲುಕಿದ್ರು ಅಂತ. ನೀಟಾಗಿ ಕಿಟ್ಗಳ ಮೂಲಕ ಆ ಟೈಮಲ್ಲಿ ಜನಗಳಿಗೆ ತುಂಬ ಸಹಾಯ ಮಾಡಿದ್ದಾರೆ. ಸೊ ಇದನ್ನೆಲ್ಲನೂ ಪರಿಗಣನೆ ತಗೊಂಡು ನಮ್ಮ ಅವ್ರಿಗೆ ಟಿಕೆಟ್ ಕೊಡೋವಂಥವ್ರು ಫಸ್ಟ್ ಇವ್ರಿಗೆ ಪ್ರಾಮುಖ್ಯತೆ ಕೊಡಲೇಬೇಕು ಈ ಭಾಗದಿಂದ ಅಂತ ನನಗೆ. ಅಧಿಕಾರ ಇಲ್ಲದೇನೆ ಇಷ್ಟು ಸಮಾಜ ಸೇವೆ ಮಾಡ್ತಾರೆ, ಅಧಿಕಾರ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಅವರಿಂದ ನಿರೀಕ್ಷೆ ಮಾಡ್ಬೋದು. ಸರ್ ನಿಜ ಹೇಳ್ತೀನಿ, ಯಾಕಂದ್ರೆ ಏನು ಇಲ್ಲದೇ ಇಷ್ಟು ಮಾಡಿದ್ದಾರೆ ಅಂದರೆ, ಅಧಿಕಾರ ಬಂದು ಸರ್ಕಾರದಿಂದ ಏನೇನು ಬರುತ್ತೆ ಅವುಗಳ ಸವಲತ್ತುಗಳನ್ನೆಲ್ಲ ಜನಕ್ಕೆ ತಲುಪಿಸೋದ್ರಲ್ಲಿ ತುಂಬ ಶ್ರಮ ಪಡ್ತಾರೆ, ತುಂಬ ಸಮಯ ಕೊಡ್ತಾರೆ. ಇದನ್ನಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ನಮ್ಮ ಪಾರ್ಥಗೌಡರು ಈ ಭಾಗದ ವಾರ್ಡ್ ಅಧ್ಯಕ್ಷರು, ಹಾಗೆ ಸಮಾಜ ಸೇವಕರು, ಮತ್ತೆ ಏನು ಒಂದು
ಶ್ರಮಜೀವಿ ಅಂತ ಹೇಳ್ಬೋದು. ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋ ಮುಖಾಂತರ ಭಾಳ ಖುಷಿ ಆಗ್ತಿದೆ. ಹಾಗೆ ಇಷ್ಟು ಜನ ಸಾಗರ ಸೇರಿರೋದೇ ಭಾಳ ಖುಷಿ. ಇವತ್ತು ಕಾರ್ತಿಕ್ ಸೋಮವಾರ ಮನೇಲಿ ಪೂಜೆ ಇಟ್ಕೊಂಡು ಇಷ್ಟೊಂದು ಜನ ಹೆಣ್ಮಕ್ಳು ಹಾಗೂ ಇವರೆಲ್ಲ ಬಂದಿರೋದೇ ಭಾಳ ಖುಷಿ ಅನ್ನಿಸ್ತಿದೆ. ಲಕ್ಷ್ಮೀ ಮೇಡಮ್ ಹೇಳಿದಂಗೆ ಮುಂದಿನ BBMP ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಅನ್ನೋದು ನಮ್ಮ ಇಚ್ಛೆ ಅಷ್ಟೇ. ಕೊಟ್ಟರೆ ಖಂಡಿತವಾಗ್ಲೂ ಒಳ್ಳೆ ಕೆಲಸಗಳು ಮಾಡ್ತಾರೆ. ಇವಾಗೇನು ಮಾಡ್ತಿದ್ರು ಅದು 2 ಪಟ್ಟು ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಕಡೆ ಕಾರ್ತಿಕ ಈ ಸೋಮವಾರ ಇವತ್ತು, ಅದ್ರ ಜೊತೆಗೆ ಅವ್ರ ಹುಟ್ಟುಹಬ್ಬದಲ್ಲಿ ಇವತ್ತು ವಿಶೇಷ ಚೇತನರಿಗೋಸ್ಕರ ಅವರು ಬೆಡ್ಶೀಟ್ಗಳನ್ನ ವಿತರಣೆ ಮಾಡೋ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಇದು ಅವ್ರದ್ದು ಮೊದಲನೇ ಬಾರಿ ಅಲ್ಲ. ಇದು ಮೊದಲನೇ ಬಾರಿ ಆಗಿದ್ರೆ ನಾವು ಆಶ್ಚರ್ಯ ಪಡುವಂಥದ್ದು ಏನಾದರೂ ಇರುತ್ತೆ. ಬಟ್ ಅವರು ಹುಟ್ಟದ ಹಬ್ಬದ್ದಾಗಿರಲಿ ಬೇರೆ ಯಾವುದೇ ದಿನಗಳಾಗಿರಲಿ ಅವ್ರು ಮಾಡಬೇಕು ಅಂದ್ಕೊಂಡ್ರೆ ಆ ಕೆಲಸನ ಮಾಡೇ ಮಾಡ್ತಾರೆ. ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಇದು ಕಾಣಿಸ್ತಾ ಇದೆ, ಕೆಲವೊಂದು ಗೊತ್ತಾಗಲ್ಲ ಅಷ್ಟೇ. ರಾಜಕೀಯವಾಗಿ ಯಾವ ರೀತಿ ಸ್ಥಾನಮಾನ ಸಿಗಬೇಕು ಅಂತ ಹಾರೈಸ್ತೀರ ತಾವು? ಅವ್ರಿಗೆ ಯಾವ ಸ್ಥಾನ ಕೊಟ್ಟರು ಸಾಲದು ಸರ್. ಇವತ್ತೊಂದು ದಿವಸ ನಮ್ಮ ಪಾರ್ಥಣ್ಣವರಿಗೆ ವಿಶೇಷವಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳು ತಿಳಿಸ್ತಿದ್ದೀವಿ. ಅವರು ರಾಜಕೀಯವಾಗಿಂತ ಹೆಚ್ಚಾಗಿ ಸಮಾಜಮುಖಿಗಳಲ್ಲಿ ಹೆಚ್ಚಾಗಿ ಕೆಲಸ ಗುರುತಿಸ್ಕೊಂಡಿದ್ದಾರೆ. ಅವರು ಪ್ರತಿ ವರ್ಷ ಸಾಕಷ್ಟು ಕೊರೋನಾ ಟೈಮಲ್ಲಿ ಬಡ ಮಕ್ಕಳಿಗೆ, ಅಂಧರಿಗೆ, ಸಾಕಷ್ಟು ಜನ ಕಾರ್ಮಿಕರಿಗೆ ಭಾಳ ಜನಕ್ಕೆ ಊಟ ಕೊಟ್ಟರು, ಬಟ್ಟೆ ಕೊಟ್ಟರು, ಸಾಕಷ್ಟು ಜನ ನೋಡಿದ್ದೀವಿ. ಅವರು ರಾಜಕೀಯ ಒಂದು ಕಡೆ ಇಡ್ತಾರೆ, ಆ ಸ್ವಾರ್ಥ ನಿಸ್ವಾರ್ಥ ಇದೆಯಲ್ಲ, ಜನಗಳ ಸೇವೆ ಮಾಡೋ ಮನೋಭಾವ ಇದೆಯಲ್ಲ, ಅದು ಭಾಳ ಮುಖ್ಯ ಜನಗಳಿಗೆ. ರಾಜಕೀಯದಲ್ಲಿ ಇವತ್ತು ಎಲ್ಲರೂ ಇರ್ತಾರೆ, ಎಲ್ಲರೂ ಹೋಗ್ತಾರೆ, ಆದರೆ ಇರೋದು ಇಂಪಾರ್ಟೆಂಟ್ ಅಲ್ಲ. ಇದ್ದು ತನ್ನ ಕೈಲಿ ಆದರೂ ಕೊಟ್ಟರು ಸಹ, ಅವ್ರ ಕೈಯಿಂದ ಕೊಟ್ಟರು ಸಹ ಇನ್ನೊಬ್ರಿಗೆ ಕೊಡ್ದಂಗೆ ಗೊತ್ತಾಗ್ತಾರೆ, ಸೇವೆ ಮಾಡ್ತಾರೆ. ಅದು ಅವ್ರ ಭಾವನೆ ನಮ್ಗೆ ಭಾಳ ಇಷ್ಟ. ಅದೇ ರೀತಿ ಭಗವಂತ ಅವ್ರಿಗೆ ಈ ದಿನಗಳಲ್ಲಿ ವಿಶೇಷವಾಗಿ ಹುಟ್ಟುಹಬ್ಬದ ದಿವಸ ಇನ್ನೂ ಹೆಚ್ಚು ಜನಸಂಪರ್ಕ, ಜನ ಆಶೀರ್ವಾದ, ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ ಸಿಗಲಿ. ಇದೇ ರೀತಿ ರಾಜಕೀಯದಲ್ಲಿ ಹೆಚ್ಚಾಗಿ ಮುಂದುವರೆದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಅಧಿಕಾರ ಸಿಗಲಿ ಅಂತ ಈ ಮುಖೇನ ನಾವು ಪಕ್ಕದ ಮಾಡಿಂದ ವಿಶೇಷವಾಗಿ ಅವರಿಗೆ ಸ್ವಾಗತ. ಕೆ ಸುರೇಶ್ನವರು ಈ ಹಿಂದೆ ಕೂಡ ಮಾತಾಡಿದರು. ಅವ್ರು ಬಂದಂಥ ಸಂದರ್ಭದಲ್ಲಿ ಈ 4 ವರ್ಷದ ಹಿಂದೆ ಸೆಲೆಬ್ರೇಷನಲ್ಲಿ ಪಾರ್ಥ ಆರ ತುರಾಯಿ ಸೆಲೆಬ್ರೇಷನ್ನು ಸಡಗರ ಅಭಿಮಾನಿಗಳು ಅಂತ ಶುರುವಾದರೆ ಅದು ತೂಕ ಹೆಚ್ಚಾಗುತ್ತೆ. ಅದಕ್ಕೆ ನೀವೆಲ್ಲ ಮುಂದಿನ ದಿನಗಳಲ್ಲಿ ಆ ಒಂದು ಏನು ಸ್ಥಾನಮಾನನ ಗೌರವನ ಉಳಿಸ್ಕೊಂಡು ಹೋಗಬೇಕಾಗತ್ತೆ ಅಂತ ಹೇಳಿದರು. ಅದು ಅಕ್ಷರ ಸಹ ಸತ್ಯ. ಏನು ಈಗ ಸೆಲೆಬ್ರೇಷನ್ ಅಂದು ಎಷ್ಟೋ ಜನಕ್ಕೆ ಆಡಂಬರ ಅಂದ್ಕೊಂತಾರೆ, ನಿಜವಾಗ್ಲೂ ಆಡಂಬರ ಅಲ್ಲ. ನಾವು ಪ್ರತಿ ಸಂದರ್ಭದಲ್ಲೂ ಕೂಡ ಅವ್ರ ಖುಷಿನ ನಾವು ಯಾವುದೇ ಕಾರಣಕ್ಕೂ ಇಲ್ಲ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಮತ್ತೊಂದೇನಪ್ಪ ಅಂತಂದರೆ ಆ ಪ್ರತಿಯೊಂದು ಬರ್ತ್ಡೇ ಕಾರ್ಯಕ್ರಮಗಳಲ್ಲೂ ಕೂಡ ಏನಾದರೂ ಒಂದು ಸಾಮಾನ್ಯ ಜನರಿಗೆ, ಬಡವರಿಗೆ, ಅಂಧರಿಗೆ ನಮ್ಮ ಕೈಲಾದಂಥ ಸಹಾಯಗಳು, ಅನುದಾನ ಆಗಿರ್ಬೋದು, ಬೆಡ್ಶೀಟ್ ವಿತರಣೆ, ಬುಕ್ ವಿತರಣೆ, ಗೌರ್ಮೆಂಟ್ ಸ್ಕೂಲ್ಗಳಿಗೆ ಯಾವುದೇ ಒಂದು ಅವ್ರಿಗೆ ಅನುಕೂಲ ಆಗುವಂಥದ್ದನ್ನು ಪ್ರತಿ ಸಂದರ್ಭಗಳು ಅರ್ಥಪೂರ್ಣವಾಗಿ ಮಾಡ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲೂ ಮಾಡ್ತಾ ಬರ್ತೀವಿ ಇದೇ ಕಾರ್ಯಕ್ರಮನ. ನಾವು ಏನು ರಾಜಕಾರಣ ಅನ್ನೋದು ಹೊರತುಪಡಿಸಿ ಕೂಡ ಕರೋನಾ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲ ಸಹಪಾಠಿಗಳು, ಸ್ಥಳೀಯ ಮುಖಂಡರು, ನನ್ನ ಸೀನಿಯರ್ಗಳು ಎಲ್ಲರಿಗೂ ಕೂಡ ಸಾಕಷ್ಟು ಗೊತ್ತು. ಈ ಹಿಂದೆನೂ ಕೂಡ ಕರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಓಪನ್ ಆಗೋವರೆಗೂ DRR ನಗರದಲ್ಲಿ ಸ್ವಂತ ಶಕ್ತಿಯಿಂದ ಯಾವುದೇ ಅಧಿಕಾರ ಇಲ್ಲದೆ ಯಾರಾದರೂ ಸಹಾಯ ಮಾಡಿದ್ದಾರೆ ಅಂತಂದರೆ ನಾನು ನನ್ನ ಆತ್ಮಗೌರವದಿಂದ ನಾನು ಹೇಳ್ತೀನಿ. ಆ ಸಂದರ್ಭದಲ್ಲಿ ನಾವು ನಿಂತು ನಮ್ಮ ಕಾರ್ಯಕರ್ತರುಗಳೆಲ್ಲ ಸೇರಿ ಸ್ವತಃ ಪಾತ್ರೆಗಳನ್ನ ಕ್ಲೀನ್ ಮಾಡಿರೋದ್ರಿಂದ ಆಗಿರ್ಬೋದು, ಅಡುಗೆ ಮಾಡಿರೋದ್ರಿಂದ ಆಗಿರ್ಬೋದು, ತರಕಾರಿ ಹೆಚ್ಚೋದ್ರಿಂದ ಆಗಿರ್ಬೋದು, ನಾವು ಎಷ್ಟೇ ನಮಗೆ ಸಮಸ್ಯೆ ಇದ್ದರೂ, ಸಮಸ್ಯೆ ಬರುತ್ತೆ, ತೊಂದರೆ ಆಗುತ್ತೆ ಅಂತ ಇದ್ರೂ ಕೂಡ ನಾವು ಅದನ್ನು ಲೆಕ್ಕಿಸದೆ ನಾವು ಪ್ರತಿ ಹಂತದಲ್ಲೂ ಕೂಡ 2,000-3,000 ಜನಕ್ಕೆ ವಿವಿಧ ಭಾಗಗಳಲ್ಲಿ ನಾವು ಸುಮಾರು 2,000-3,000 ಜನಕ್ಕೆ ಪ್ರತಿದಿನ ಅನ್ನ ವಿತರಣೆನ ಮಾಡ್ತಾ ಬಂದಿದ್ದೀವಿ. ನಾವು ಕೂಡ ಯಾವತ್ತೂ ಕೂಡ ಈ ಒಂದು ರಾಜಕಾರಣಕ್ಕೆ ಅನಿವಾರ್ಯವಾಗಿ ನಮ್ಮ ಕೈಲಾದಂಥ ಕಾರ್ಯಗಳನ್ನ ಸಾಮಾನ್ಯಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತೀವಿ. ಆ ಒಂದು ಸಮಾಜಮುಖಿ ಕಾರ್ಯಕ್ರಮಕ್ಕೆ ನನ್ನ ಸ್ನೇಹಿತರುಗಳಾದಂಥ ಅಂದ್ರಗೌಡರು ಆಗಿರ್ಬೋದು, ರವೀಣ ಆಗಿರ್ಬೋದು, ನಮ್ಮ ಅಕ್ಕಪಕ್ಕದವರಾದಂಥ ನರೇಂದ್ರಣ್ಣ ಆಗಿರ್ಬೋದು, ನಮ್ಮ ತಿಮ್ಮರಾಜಣ್ಣ ಆಗಿರ್ಬೋದು, ಅತ್ತಿ ಆಗಿರ್ಬೋದು, ಆಮೇಲೆ ನಮ್ಮ ನಾಗೇಶಣ್ಣ ಆಗಿರ್ಬೋದು, ಎಲ್ಲ ನಮ್ಮ ಇನ್ನೂ ಇಲ್ಲಿಲ್ಲ ಎಷ್ಟೋ ಜನ ಹೆಸರು ಹೇಳೋದಕ್ಕೆ
ಎಲ್ಲ ವಿವಿಧ ಮುಖಂಡರುಗಳೆಲ್ಲ ಸೇರಿ ನನಗೆ ಅವತ್ತಿಂದನೂ ಕೂಡ ಶಕ್ತಿಯಾಗಿ ನಿಂತಿದ್ದಾರೆ. ಮುಂದಿನ ದಿನಗಳಲ್ಲೂ ನಾನು ಅದೇ ಥರ ಇರ್ತಾರೆ. ನಾವು ಈ ಒಂದು ರಾಜಕಾರಣಕ್ಕೆ ಬಂದಂಥ ವಾರ್ಡ್ ಅಧ್ಯಕ್ಷ ಆದ ಮೇಲೆ ನನ್ನ ಕೈಲಾದಂಥ ಸೇವೆಗಳನ್ನ ಮಾಡ್ತಾ ಬಂದಿದ್ದೀನಿ. ಹಾಗೆ ಕಾರ್ಯಕರ್ತಗಳನ್ನ ಪಡೆದಲ್ಲೂ ಕೂಡ ನಾನೇನು ಹಿಂದಿರಲಿಲ್ಲ, ಮಾಡ್ತಾ ಬಂದಿದ್ದೀನಿ. ಈ ಒಂದು ಸಡಗರ ನನಗೆ ಅರ್ಥಪೂರ್ಣವಾಗಿ ಆಗೋದ್ರಿಂದ ನನಗೆ ಭಾಳ ಖುಷಿ ತಂದಿದೆ. ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಮುತುವರ್ಜಿನ ನಮ್ಮ ರವೀಣ ಆಗಿರ್ಬೋದು, ಅನಿರುದ್ಧ ಆಗಿರ್ಬೋದು, ಅಪ್ಪಿ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಎಲ್ಲ ಮುಂದುವರೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿ ನಿಂತು ಮಾಡಿರೋದ್ರಿಂದ ಭಾಳ ಖುಷಿ ಇರ್ತದಿದೆ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ತಾವು ಸಲ್ಲಿಸ್ತಾ ಇರ್ತಕ್ಕಂಥ ರಾಜಕೀಯ ಕ್ಷೇತ್ರದ ಸೇವೆ ಇರ್ಬೋದು, ಕೊರೋನಾ ಸಂದರ್ಭದಲ್ಲಿ ಸಲ್ಲಿಸಿರ್ತಕ್ಕಂಥ ಸೇವೆ ಇರ್ಬೋದು, ಹಾಗೆ ತಾವು ಮಾಡ್ತಾ ಇರ್ತಕ್ಕಂಥ ಸಮಾಜ ಸೇವೆ ಇರ್ಬೋದು, ಈ ಎಲ್ಲವನ್ನ ನೋಡ್ಬಿಟ್ಟು ಸಾಕಷ್ಟು ತಮ್ಮ ಅಭಿಮಾನಿ ಬಳಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಂತ ಅಭಿಮಾನಿ ಬಳಗಕ್ಕೆ ತಾವೇನು ಹೇಳ್ತೀವಿ? ಪ್ರತಿಯೊಂದು ಮನುಷ್ಯನಲ್ಲೂ ಒಂದೊಂದು ಗುಣ ಇರುತ್ತೆ, ಸ್ವಭಾವ. ಒಬ್ಬ ತುಳಿದು ಬೆಳಿಬೇಕು ಹೆಚ್ಚಾಗ್ತಾ ಇದೆ. ಇದು ಆರ್ಟ್ಲಿ ಮನಸ್ಸಿಂದ ನಾನು ಮಾಡಿರೋಂಥ ಕಾರ್ಯದಿಂದ. ಹಾಗಾಗಿ ನಾನು ಈ ಕಾರ್ಯಕ್ರಮಗಳನ್ನ ಬೇರೆ ರಾಜಕಾರಣ ಬೇರೊಂದೆಲ್ಲ ಹೊರತುಪಡಿಸಿ ನನ್ನ ತಂದೆ ತಾಯಿಗೆ ಆಶೀರ್ವಾದ, ನನ್ನ ಸ್ನೇಹಿತರುಗಳಿಗೆ ಒಂದು ಶಕ್ತಿ ಆಗಬೇಕು, ನನ್ನ ಮಗಳಿಗೂ ಕೂಡ ಮುಂದಿನ ಜೀವನಗಳದೊಂದು ಆಶೀರ್ವಾದ ಆಗುತ್ತೆ ಅಂತ ಭಾವಿಸ್ತಾ ನಾನೊಂದು ಸಾಮಾಜಿಕ ಕ್ರಮ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲೂ ನಿಲ್ಲಿಸಲ್ಲ. ನನಗೇನೋ ಭಗವಂತ ಅಥವಾ ನಮ್ಮ ಏನು ಮುಖಂಡರುಗಳಾದಂಥ ಲೀಡರ್ಗಳಂತ ಏನಿದ್ದಾರೆ ಅವರೂ ಕೂಡ ಆಶೀರ್ವಾದ ಮಾಡಿದ್ದಾರೆ ನನ್ನ ಮೇಲಿರುವಂಥವ್ರು. ನಾನು ಇದಕ್ಕಿಂತ ಇನ್ನೂ 100ರಷ್ಟು ಜನಸೇವೆ ಮಾಡೋದ್ರಲ್ಲಿ ಖಂಡಿತವಾದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಸರ್.